ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹಾಗೆಯೇ ಇದು ಸಂಡೇ ಬ್ಲಾಗನ್ನು ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಹಾಗೆಯೇ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಕೂಡ ಶೇರ್ ಮಾಡಿ, ಅವರು ಕೂಡ ನೋಡಿ ಚಾನಲ್ಗೆ ಸಪೋರ್ಟ್ ಮಾಡಲಿ. ಹಾಗೆಯೇ ನಮ್ಮ ಅಕ್ಕ ಇದ್ದಾರಲ್ವ, ನಮ್ಮ ಅಮ್ಮಗೆ 3 ಜನ ಹೆಣ್ಮಕ್ಳು, ಆಮೇಲೆ ನನ್ನ ತಮ್ಮ, 3 ಜನ ಹೆಣ್ಮಕ್ಳು, ಒಬ್ಬ ಮಗ. ನಮ್ಮ ಮೊದಲನೇ ಅಕ್ಕ ಅವರು ಪ್ರೆಗ್ನೆಂಟ್ ಇದ್ದರು 5 ಮಂತ್ಸು. ಅವರು ನೋಡೋದಕ್ಕೆ ನಾವು ಹೋಗೇ ಇರಲಿಲ್ಲ. ಅವಳು ಪ್ರೆಗ್ನೆಂಟು ಅಂತ ಗೊತ್ತಾದಾಗಿಂದ ಸುಮ್ಮನೆ ಮಾತಾಡಿದ್ದಾಗಿದೆ, ನೋಡೋಕ್ಕೆ ಹೋಗಿರಲಿಲ್ಲ. ಹಾಗಾಗಿ ಇವತ್ತು ಹೋಗೋಣ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದೀವಿ. 1 ತಿಂಗಳಿಂದ ಪ್ಲ್ಯಾನ್ ಹಾಕ್ಕೊಂಡಿದ್ದು, ಆದರೆ ನಮ್ಮಮ್ಮ ಅಂಗನವಾಡಿ ಕೆಲಸ ಅದು ಇದು ಅಂತ ಅಂದ್ಬಿಟ್ಟು ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದು ಮನೇಲಿ ಸ್ವಲ್ಪ ಕೆಲಸ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಹೊರಟಿದ್ದೀವಿ. ಓಲಾ ಆಟೋನ ಬುಕ್ ಮಾಡಿದ್ವಿ ಅವ್ರ ಮನೆ ಹತ್ರಕ್ಕೆ. ಅಂದರೆ ಅವ್ರ ಮನೆ ಇರೋದು ಉಳ್ಳಾಳ ಹತ್ರ. ಇಲ್ಲಿಗೂ ಅಲ್ಲಿಗೂ ಎಷ್ಟು ಅಂತ ಅಂದರೆ ಓಲಾದಲ್ಲಿ 225 ರುಪೀಸ್ ಹೋಗ್ಬೇಕಾದ್ರೆ ಆಯಿತು. ಬರಬೇಕಾದ್ರೆ ಎಷ್ಟಾಯಿತು ಅಂತ ಅಂದ್ಬಿಟ್ಟು ಹೇಳ್ತೀನಿ. ಊಬರಿಗೆ ಒಂಥರ ಇರುತ್ತೆ, ಓಲಾಗೆ ಒಂಥರ ಇರುತ್ತೆ, ಈ ರೀತಿ ಇರುತ್ತೆ. ಆಮೇಲೆ ರ್ಯಾಪಿಡೋ ಆಟೋ ಬರುತ್ತಲ್ಲ, ಅದಕ್ಕೂ ಒಂಥರ ಇರುತ್ತೆ ಪ್ರೈಸಸ್ ಎಲ್ಲನೂ. ಇದಕ್ಕೆ ಹೋಗೋದಕ್ಕೆ 225 ರುಪೀಸ್ ಆಯಿತು. ನಮ್ಮಮ್ಮ ಬೆಳಗಿನ ಜಾವ 5 ಗಂಟೆಗೇ ಕೂತ್ಕೊಂಡಿದ್ರಲ್ವ, ಕರೆಕ್ಟಾಗಿ ನಾನ್ ಸ್ಟಾಪ್ ಗಾಡಿಗೆ ಬಂದು ಇಲ್ಲೇ ನಮ್ಮ ಏರಿಯಾದಲ್ಲೇ ಇಳ್ಕೊಂಡು ಆಮೇಲೆ ಮನೆಗೆ ಅವರೇ ಬಂದಿದ್ದರು. ಆದರೆ ಸುಮಾರು ಸಲ ಎಲ್ಲ ಬಂದು ಹೋಗೋದು ಎಲ್ಲ ಮಾಡಿದಾರಲ್ವ, ಹಂಗಾಗಿ ಡೈರೆಕ್ಟಾಗಿ ಬರ್ತಾರೆ ಮನೆಗೆ. ಅಲ್ಲಿಂದ ಬುಕ್ ಮಾಡಿಕೊಂಡು ತಿಂಡಿ ತಿನ್ಕೊಂಡು ಇಲ್ಲಿ ದೋಸೆ ಮಾಡಿದ್ದೆ, ದೋಸೆ ಮತ್ತು ಕಾಯಿ ಚಟ್ನಿ ಅದು ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ನಾವು ಹೊರಟ್ವಿ. ಅಂದರೆ ಅವನಿಗೂ ಫುಲ್ ಪ್ಯಾಕ್ ಮಾಡಿಕೊಂಡು, ದೊಡ್ಡವನಿಗೂ ಪ್ಯಾಕ್ ಮಾಡಿಕೊಂಡು, ಚಳಿ ಅಲ್ವಾ ಹೊರಟಿದ್ದು. ಹಾಗೆಯೇ ಅಲ್ಲಿ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋಕ್ಕೆ ಹೋಗಲಿಲ್ಲ. ನಮ್ಮ ಅಕ್ಕ ಅವ್ರ ಮನೇಲಿ ಸ್ವಲ್ಪನೇ ಮಾಡಿಕೊಂಡೆ. ಕೆಲವ್ರಿಗೆ ವೀಡಿಯೋಗೆ ಬರೋಕ್ಕೆ ಇಷ್ಟ ಆಗುತ್ತೋ ಇರಲ್ವೋ ಅದೆಲ್ಲನೂ ನಾವು ಕೇಳ್ಕೊಂಡು ಕೂತ್ಕೋಬೇಕಲ್ವ. ಹಾಗಾಗಿ ನನಗೆ ಎಷ್ಟಾಗುತ್ತೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ತೀರಾ ನಾನು ಎಲ್ಲ ವೀಡಿಯೋ ಮಾಡೋದಕ್ಕೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಲಿಲ್ಲ. ಆಮೇಲೆ ಬಂದು ಸ್ವಲ್ಪ ಅನ್ನ ಊಟ ಮಾಡಿಸಿ ಚಿಕ್ಕವನಿಗೆ ಚೋಟುಗೆ, ಆಮೇಲೆ ಅವ್ರ ಮೇಲೆ ಮಲಗಿಸಿದ್ದೆ. ಆಮೇಲೆ ಎದ್ದು ಕೂತ್ಕೊಂಡಿದ್ದ. ಇಲ್ಲಿ ಈಚೆ ಬಂದಾಗ ಈಗ ನಮ್ಮ ಅಕ್ಕವ್ರ ಮನೆ ಇರೋದು ಉಳ್ಳಾಳ ಉಪನಗರ ಸೈಡು. ಮನೆ ಮುಂದೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೈಲೆಂಟ್ ಏರಿಯಾ. ಈ ಥರ ಏರಿಯಾಗಳೆಲ್ಲ ವಿದ್ಯಾರಣ್ಯಪುರ, ಆಮೇಲೆ ರಾಜಾಜಿನಗರ ಈ ಥರ ಎಲ್ಲ ಇರುತ್ತೆ. ಜೆ ಪಿ ನಗರ ಸೈಡು ಈ ಥರ ಎಲ್ಲ ಇರುತ್ತೆ. ನನಗಿಷ್ಟ ಆಗುತ್ತೆ ಈ ಥರ ಸೈಲೆಂಟಾಗಿ ಗ್ರೌಂಡ್ ಫ್ಲೋರಲ್ಲಿ ಗೇಟ್ ಇರೋ ಮನೇಲಿ. ಆಮೇಲೆ ಮಕ್ಳು ಆಟ ಆಡೋದಕ್ಕೂ ಯಾವುದೇ ಥರ ವೆಹಿಕಲ್ಸು ಸೌಂಡ್ ಇರೋಲ್ಲ, ಅಲ್ಲಲ್ಲೇ ತಿರುಗಾಡ್ತಾ ಇರೋಲ್ಲ. ಈ ಥರ ಯಾವುದೇ ಥರ ಡಿಸ್ಟರ್ಬೆನ್ಸ್ ಇಲ್ದಲೆ, ಟ್ರಾಫಿಕ್ ಇಲ್ದಲೆ ಆರಾಮಾಗಿರುತ್ತೆ ಮಕ್ಕಳೆಲ್ಲ ಆಟ ಆಡೋದಕ್ಕೆ. ಇಲ್ಲೊಂಥರ ಚೆನ್ನಾಗಿದೆ ವಾತಾವರಣ. ಹಸುಗಳೆಲ್ಲ ಹಸುಗಳು ಬರ್ತಾವಲ್ಲ, ಅವೆಲ್ಲ ಜಾಸ್ತಿ ಬರುತ್ತೆ. ಇಲ್ಲೆಲ್ಲನೂ ಕೂಡ ಇರ್ತಾರೆ. ನಮ್ಮ ದೊಡ್ಡ ಅಕ್ಕರು ಇಲ್ಲೇ ಇರೋದು. ಹಾಗಾಗಿ ನನಗಿಷ್ಟ ಆಯಿತು ಈ ಥರ ಪ್ಲೇಸಸ್ ಎಲ್ಲ ಇರೋದು. ನಮ್ಮ ಸೈಡ್ ಬಂದರೆ ಒಂಥರ ಸ್ಲಮ್ ಏರಿಯಾ. ನಾವಿರೋ ಸೈಡ್ ಬಂದರೆ ಫುಲ್ಲು ಒಂಥರ ಹೆವಿ ಟ್ರಾಫಿಕ್ಕು, ಹೆವಿ ಗಾರ್ಮೆಂಟ್ಸ್ಗಳು, ಈ ಥರ ಫ್ಯಾಕ್ಟ್ರಿಗಳೆಲ್ಲ ಸುಮಾರಿದೆ. ಎಲೆಕ್ಟ್ರಿಕ್ ಫ್ಯಾಕ್ಟ್ರಿಗಳಾಗಿರ್ಬೋದು, ಈ ಥರ ಗಲ್ಲಿಲೂ ಐತೆ. ಹಂಗಾಗಿ ಜನ ಜಾಸ್ತಿ, ವೆಹಿಕಲ್ಸು ಕೂಡ ಜಾಸ್ತಿ ಇರುತ್ತೆ. ಹಾಗೆಯೇ ನಮ್ಮ ಅಕ್ಕ ಅವ್ರ ಮನೇಲಿ ಮಟನ್ನು ಚಿಕನ್ ಎರಡೂ ಕೂಡ ಮಾಡಿದರು. ಆಮೇಲೆ ಅದು ತಿಂದಾದ್ಮೇಲೆ ಟೀ ಮಾಡ್ಕೊಂಡು ಕುಡಿದು ಅದಾದಮೇಲೆ ಇಲ್ಲಿ ನೋಡಿ ಇವ್ರು ನಮ್ಮಮ್ಮ, ಈ ಕಡೆ ನಮ್ಮ ಅಕ್ಕವರ ಅತ್ತೆ, ಅವರು ಕುತ್ಕೊಂಡು ಇಬ್ಬರು ಮಾತಾಡ್ತಾಯಿದ್ರು. ಇವನು ನಮ್ಮ ಚೋಟು ಇನ್ನೊಂದು ಸಲ ಅವನಿಗೆ ರಾಗಿ ಸರಿ ಮಾಡಿಬಿಟ್ಟು ತಿನ್ನಿಸಿದ್ದಾಯಿತು. ಅವ್ರ ಮೇಲೆ ರಾಗಿ ಸರಿ ಅಂದರೆ ನಮ್ಮ ಅಕ್ಕವ್ರ ಅತ್ತೆ ಇರ್ತಾರಲ್ವ, ಅವರು ಇದು ಜೀನಿದು ಬರುತ್ತಲ್ಲ ರಾಗಿ ಸರಿ ಹಿಟ್ಟು, ಅದನ್ನು ಸ್ವಲ್ಪ ಅವ್ರಿಗೆ ರೇಂಜ್ ಅಂದರೆ ದೊಡ್ಡವ್ರಿಗೆ ಯಾವ ರೀತಿ ಇರುತ್ತೆ ಅದನ್ನು ಗಂಜಿ ಮಾಡ್ಕೊಂಡು ಕುಡಿತಾರೆ. ಅದನ್ನೇ ಸ್ವಲ್ಪ ರಾಗಿ ಸರಿ ಥರ ಮಾಡಿ ತಿನ್ನಿಸಿದ್ದಾಯಿತು. ನಾನು ಹೋಗ್ಬೇಕಾದ್ರೆ ಏನೂ ಎತ್ಕೊಂಡು ಹೋಗಿರಲಿಲ್ಲ. ಎಲ್ಲ ನಾವು ತಿನ್ನೋದೇನೆ ನಾರ್ಮಲಾಗಿ ತಿಂತಾನಲ್ವ, ಹಾಗಾಗಿ ನಾನು ಕೂಡ ಅದೇನು ಕೂಡ ತಿನ್ನಿಸೋದಕ್ಕೆ ಹೋಗಲಿಲ್ಲ, ಅದನ್ನೇ ಮಾಡಿ ತಿನ್ನಿಸಿದ್ದಾಯಿತು. ಹಾಗೆಯೇ ಅಲ್ಲಿಂದ ಸ್ವಲ್ಪ ಹೊತ್ತು ಇದ್ದು ಒಂದು 5 ಗಂಟೆ ಅಲ್ಲ 4:15 ಸುಮಾರಿಗೆ ಹೊರಟ್ವಿ. ಅಲ್ಲಿಂದ ನಮ್ಮ ಅಕ್ಕವ್ರ ಮನೆಯಿಂದ ನಮ್ಮ ಮನೆಗೆ ಬರೋದಾದರೆ ಒಂದು 20 ನಿಮಿಷ ಸಾಕು ಅಷ್ಟೇ, ಬೇಗ ಬಂದುಬಿಡ್ತಾರೆ. ಇವಾಗ ಹೋಗೋದಕ್ಕೆ ನಮಗೆ ಬಂದು 250 ರೂಪಾಯಿ ಬಿತ್ತು ನಿಜವಾಗ್ಲೂ. ಅಲ್ಲಿ 225 ಬಿತ್ತು ಬರಬೇಕಾದ್ರೆ, ಇವಾಗ 250 ರುಪೀಸ್ ಬಿತ್ತು. ಹಾಗೆಯೇ ಆಟೋದಲ್ಲೇ ವಾಪಸ್ ಬರ್ತಾಯಿದ್ದೀವಿ. ನಾವು ಬಂದಾದಮೇಲೆ ಸೀದಾ ಹೆಂಗೆ ಅಂತ ಅಂದರೆ ನಮ್ಮಮ್ಮ ಕೆಳಗಡೆ ಅಲ್ಲೇ ಇಳ್ಕೊಂಡು ಹಂಗಿಂದ ಅಂದರೆ ನಮ್ಮ ಮನೆ ಹತ್ರ ಫಸ್ಟ್ ಬಂದರು ಆಟೋ. ಅಲ್ಲಿಂದ ಮೇನ್ ರೋಡಿಗೆ ಹೋಗಿ ಬಸ್ ಸ್ಟಾಪ್ ಹತ್ರ ಅಲ್ಲಿ ಬಿಟ್ಬಿಟ್ಟು ನಮ್ಮಮ್ಮ ಡೈರೆಕ್ಟು ಚಿಕ್ಕಮಂಗ್ಳೂರು ನಾನ್ ಸ್ಟಾಪ್ ಗಾಡಿನ ಹತ್ಕೊಂಡು ಹೋದರು. ಯಾಕಂತಂದರೆ ಮಾರನೇ ದಿನ ಅಂದರೆ ಸೋಮವಾರ ಅಂಗನವಾಡಿ ಕೆಲಸ ಇರುತ್ತೆ ಅಲ್ವ, ಹಂಗಾಗಿ ಮನೆ ಹತ್ರ ಹಸು ಎಲ್ಲ ಇದೆ. ಇವಾಗ ಹಸು ಸಾಕೊಂಡಿದ್ದಾರೆ, ಹಂಗಾಗಿ ಹಾಲು ಕರೆಯೋದು ಎಲ್ಲರಿಗೂ ಬೇರೆಯವ್ರ ಕೈಲಿ ಹೇಳ್ಬಿಟ್ಟು ಬಂದಿದ್ದರು. ಇವಾಗೆಲ್ಲ ಕರಿಬೇಕಲ್ವ, ಹಂಗಾಗಿ
ಅವರು ಕೂಡ ಹೊರಟರು. ಅದಾದಮೇಲೆ ನೈಟು ವೀಡಿಯೋನ ಶೂಟ್ ಮಾಡಿಕೊಂಡೆ. ಅಂದರೆ ನನ್ನ ದೊಡ್ಡ ಮಗ ನಮ್ಮ ಅಮ್ಮಂಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಆಗಿದ್ನಲ್ಲ, ಸಿಕ್ಕಾಪಟ್ಟೆ ಅಳ್ತಾ ಇದ್ದ ಅಜ್ಜಿ ಅಜ್ಜಿ ಅಂತ ಅಂದ್ಬಿಟ್ಟು. ಹಂಗಾಗಿ ಸಮಾಧಾನ ಮಾಡಿ ಏನೋ ಒಂದು ಮಾಡಿ ಆಮೇಲೆ ನಾನು ನೈಟ್ ವ್ಲಾಗನ್ನು ಸ್ಟಾರ್ಟ್ ಮಾಡಿದೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಮ್ಮ ಅಕ್ಕವ್ರ ಮನೆಗೆ ಹೋಗಿ ಬಂದ್ವಲ್ವ, ಅದಾದಮೇಲೆ ಸ್ವಲ್ಪ ವೀಡಿಯೋನ ಶೂಟ್ ಮಾಡಿಕೊಂಡೆ ಅಷ್ಟೇ. ಮತ್ತೆ ಇನ್ನೇನು ಮಾಡಲಿಲ್ಲ. ಅವರು ಸರಿಯಾಗಿ ನಿದ್ದೆ ಮಾಡಿರಲಿಲ್ವಲ್ಲ ಇಬ್ಬರೂ, ಹಾಗಾಗಿ ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಚಿಕ್ಕವನು ಮಲ್ಕೊಂಬಿಟ್ಟ, ಬೆಳಗ್ಗೆಯಿಂದ ಸರಿಯಾಗಿ ನಿದ್ದೆ ಇರಲಿಲ್ವಲ್ಲ, ಹಂಗಾಗಿ ದೊಡ್ಡವನು ಮಲಗಲಿಲ್ಲ. ಇವತ್ತು ನೈಟ್ ಬೇಗ ಮಲ್ಕೊತಾನೆ, ಒಂದು 10 ಗಂಟೆ ಸುಮಾರಿಗೆ ಮಲ್ಕೊಂಬಿಡ್ತಾನೆ. ಅದಕ್ಕೇನು ಟೆನ್ಷನ್ ಇಲ್ಲ, ಯಾಕಂತಂದ್ರೆ ಅವ್ನು ಬೆಳಗ್ಗೆಯಿಂದ ನಿದ್ದೆ ಮಾಡಿಲ್ಲ. ಆಟೋದಲ್ಲಿ ಆ ಕಡೆಯಿಂದ ಬರಬೇಕಾದ್ರೆ ಒಂದು 15 ನಿಮಿಷ ನಿದ್ದೆ ಮಾಡ್ದೆ, 1/4 ಗಂಟೆ. ಅದಾದಮೇಲೆ ನಿದ್ದೆನೇ ಮಾಡಿಲ್ಲ. ಇನ್ನು ಊಟ ಬೇಗ ತಿನ್ನಿಸ್ಬಿಟ್ಟು ಮಲಗಿಸ್ಬಿಟ್ರೆ, ಒಂದು ಲೋಟ ಬಿಸಿನೀರು ಕುಡಿಸ್ಬಿಟ್ಟು ಮಲ್ಕೊಂಬಿಡ್ತಾನೆ. ಆಮೇಲೆ ಇವಾಗ ನಮ್ಮಮ್ಮ ಅಲ್ಲಿಂದ ಹಂಗೆ ಅಂದರೆ ನಮ್ಮ ಮನೆ ಹತ್ರಕ್ಕೆ ನಿಲ್ಲಿಸಿ ಆಮೇಲೆ ಬಸ್ ಸ್ಟ್ಯಾಂಡಿಗೆ ಹೇಳಿದ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೊಟ್ಟೆ ಓಲಾದವ್ರಿಗೆ. ಅವರು ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಹೋದರು. ಅಂದರೆ ನಮ್ಮಮ್ಮ ನಾನ್ ಸ್ಟಾಪ್ ಗಾಡಿ, ಅಂದರೆ ಚಿಕ್ಕಮಂಗ್ಳೂರು ನಾನ್ ಸ್ಟಾಪ್ ಗಾಡಿ ಹತ್ತಿದಾರಂತೆ. ಅಲ್ಲಿ ಹೋದ್ಮೇಲೆ ಫೋನ್ ಮಾಡ್ತಾರೆ ಊರಿಗೆಲ್ಲ ಹೋಗಾದ್ಮೇಲೆ. ಇವಾಗ ಹತ್ರ ಅರ್ಧ ಹೋಗಿದ್ದಾರೆ, ಯಡಿಯೂರು ಬಿಟ್ಟು ಹೋಗಿದ್ದಾರಂತೆ. ಆಮೇಲೆ ಫೋನ್ ಮಾಡಿದ್ದಾರೆ. ಸುಮಾರು ಒಂದು 9:30 ಅಷ್ಟರಲ್ಲಿ ಅವರು ಹೋಗ್ತಾರೆ. ಹಾಗೆಯೇ ನಿಜವಾಗ್ಲೂ ಹೇಳ್ತೀನಿ, ಬೆಳಗ್ಗೆ ನನಗೆ ವ್ಲಾಗನ್ನು ಮಾಡೋಕ್ಕೆ ಆಗಲಿಲ್ಲ. ನೆನ್ನೆ ಎಲ್ಲನೂ ಮಾಡ್ಕೊಳ್ಳೋಣ ಅಂದು ನನಗೆ ಟೈಮೇ ಸಿಕ್ಕಲಿಲ್ಲ. ಏಯ್ ಬೀಳಿಸ್ತಾರ? ನೆನ್ನೆನೂ ಅಷ್ಟೇ ಎಷ್ಟೊಂದು ಬಟ್ಟೆ ತೊಳೆದೆ, ಬೆಳಗ್ಗೆನೂ ಬಟ್ಟೆ ತೊಳೆದೆ. ನಿಜವಾಗ್ಲೂ ಜಾಲ್ಸೋಕ್ಕೆ ಹಾಕಿರಲಿಲ್ಲ. ನೈಟ್ ಬೇರೆ ನೀರು ನಿಂತೋಯ್ತು. ಮತ್ತು ಫೋನ್ ಮಾಡಿ ಓನರ್ಗೆ, ಆಮೇಲೆ ಅವರು ಪಿಕ್ ಮಾಡಲಿಲ್ಲ. ಅವ್ರ ಹಸ್ಬೆಂಡಿಗೆ ಫೋನ್ ಮಾಡಿ ಆಮೇಲೆ ನೀರನ್ನು ಆನ್ ಮಾಡಿಸ್ಕೊಂಡು ಆಮೇಲೆ ಬಟ್ಟೆ ಜಾಲಿಸ್ದೆ. ಆಮೇಲೆ ಚಿಕ್ಕವನು ಬೇರೆ ಬಾತ್ರೂಮ್ಗೆ ಹೋಗಿದ್ದ, ನೀರಿರಲಿಲ್ಲ. ಆಮೇಲೆ ಮತ್ತೆ ಅದನ್ನೆಲ್ಲ ವಾಶ್ ಮಾಡಿ ಎಲ್ಲ ಮಾಡಿದ್ದಾಯಿತು. ನಿಜವಾಗ್ಲೂ ಬೇಜಾರಾಗೋಯ್ತು. ಒಂದು ಕೆಲಸ ಆಗ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು ವೀಡಿಯೋನೂ ಸರಿಯಾಗಿ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ. ಈ ಮಕ್ಕಳು ನಾವು ಅಂದ್ಕೊಂಡಂಗೆ ಇರಲ್ಲ, ಮಾತ್ರ ಎಷ್ಟೊತ್ತಿಗೆ ದೊಡ್ಡವರಾಗ್ತಾರೆ ಅನ್ನಿಸ್ಬಿಟ್ಟೈತೆ. ಹಿಂದಿನ ಬ್ಲಾಗಲ್ಲೂ ನಾನು ನಿಮ್ಗೆ ಅದನ್ನೇ ಹೇಳಿದ್ದೆ, ಅಷ್ಟು ಟಾರ್ಚರ್ ಇರುತ್ತೆ. ನಂಬ್ತೀರ, ನಾನು ಬೆಳಗಿರೋ ಅಂದರೆ ಪಾತ್ರೆ ಎಲ್ಲ ಬೆಳಗಿಡ್ತಾರಲ್ವ, ಆ ಪಾತ್ರೆನೂ ಸಹ ನನಗೆ ತೊಳೆಯೋದಕ್ಕೆ ಟೈಮ್ ಇರ್ತಾ ಇರಲಿಲ್ಲ. ಎಲ್ಲ ತೊಳೆದಿರಿ, ಅದನ್ನು ಮತ್ತೆ ಬೆಳಗ್ಗೆ ಮತ್ತೆ ತೊಳೆದು ನಮ್ಮಮ್ಮ ಎಲ್ಲಿಗೆ ಬೇಕು ಅಲ್ಲಿ ಜೋಡಿಸ್ಕೊಂತ ಅಂದ್ಬಿಟ್ಟು ಬೆಳಗ್ಗೆ ಆಯಿತು. ಇವು ಪಾತ್ರೆ ಎಲ್ಲನೂ ತೊಳೆದ್ಬಿಟ್ಟು ಎಲ್ಲ ಹಿಂಗೆ ಇಟ್ಟೋಗಿದ್ದೆ, ನೋಡ್ತಾ ಇರ್ಬೋದು. ತೊಳೆಯೋಕ್ಕೆ ನಿಜವಾಗ್ಲೂ ಆಗಿರಲಿಲ್ಲ ನನ್ನ ಕೈ, ಆ ಥರ ಬೇಜಾರಾಯಿತು. ನಮ್ಮಮ್ಮಂಗೆ ಬೇಡ ಕಣಮ್ಮ ಅಂತಂದ್ರೂ ನಮ್ಮಮ್ಮ ನೀನು ರೆಡಿ ಆಗೋ ಅಷ್ಟರಲ್ಲಿ ನಾನೆಲ್ಲ ಪಾತ್ರೆ ಎಲ್ಲ ಬೆಳಗಿಡ್ತೀನಿ ಅಂತ ಅಂದ್ಬಿಟ್ಟು ಎಲ್ಲ ಮಾಡಿಟ್ಟೋಯ್ತು. ನಾವು ಅಮ್ಮದಿರ್ಗೆ ಹೇಳ್ತೀವಿ ಎಲ್ಲ ಮಾಡಬೇಡ ಅಂತ, ನಾವೇನೇ ಹೇಳಿದ್ರು ಅವ್ರು ಕೇಳೋದಿಲ್ಲ. ಎಲ್ಲನೂ ಅವರು ಮಾಡಿಕೊಟ್ಟು ಹೋಗ್ತಾರೆ. ನನ್ನ ಪ್ರಕಾರ ಅಷ್ಟೇ, ನನ್ನ ಲೈಫಲ್ಲಿ ನಾನು ತಿಳ್ಕೊಂಡಿರೋದು, ತಾಯಿನೇ, ಅತ್ತೇನೆ. ಅವ್ರವ್ರ ಬುದ್ಧಿ ಅವ್ರವ್ರು ತೋರಿಸ್ಬಿಡ್ತಾರೆ. ಒಳ್ಳೆಯದ ಅಥವಾ ಪಾಸಿಟಿವೋ ನೆಗೆಟಿವೋ, ಕೆಟ್ಟದ್ದೋ ಒಳ್ಳೆಯದೋ ಏನೋ ಒಂದು ಅವ್ರವ್ರ ಮನಸ್ಸಲ್ಲಿರುತ್ತೆ. ನನ್ನ ಪ್ರಕಾರ ನಾವು ಕುತ್ಕೊಂಡಿದ್ರು ನೀನು ಕುತ್ಕೊ ನಾನು ಮಾಡ್ತೀನಿ ಅನ್ನೋರು ತಾಯಿ. ನೀನೇನೋ ಕುತ್ಕೊಂಡಿದ್ದೀಯಾ, ನಾನು ಕುತ್ಕೊತೀನಿ ನೀನು ಎದ್ದು ಮಾಡು ಅನ್ನೋರು ಅತ್ತೆ. ಇವಿಷ್ಟೇ ಡಿಫ್ರೆನ್ಸ್ ನಾವು ತಿಳ್ಕೊಬೇಕಾಗಿರೋದು. ಅಷ್ಟು ಎಲ್ಲ ಹೇಳಿದ್ದೀನಿ ನಮ್ಮಮ್ಮಗೆ. ನಾನೆಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಳ್ಳೋ ಅಷ್ಟರಲ್ಲಿ ಎಲ್ಲನೂ ಬೆಳಗ್ಬಿಟ್ಟು ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ಅಷ್ಟರೊಳಗಡೆ ಕ್ಯಾಬ್ ಬುಕ್ ಮಾಡಿಕೊಂಡು, ಕ್ಯಾಬ್ ಅಂದರೆ ಆಟೋನೇ ಬುಕ್ ಮಾಡಿಕೊಂಡು ಹೋಗಿದ್ದಾಯಿತು. ಇವಾಗ ಎಷ್ಟೊಂದು ಬಟ್ಟೆ ಇದೆ, ಬಟ್ಟೆ ಎಲ್ಲನೂ ಇನ್ನೂ ಆರಾಕಿಲ್ಲ, ಅಷ್ಟು ಬಟ್ಟೆ ಇದೆ. ನಿಜವಾಗ್ಲೂ ನೋಡ್ತಾ ಇರ್ಬೋದು, ಮ್ಯಾಟ್ಗಳೆಲ್ಲ ಹಂಗಂಗೆ ಬಿದ್ದಿದ್ದಾವೆ. ಎಲ್ಲ ಅಲ್ಲೇ ಇದು ಒಗ್ದಿರೋ ಬಟ್ಟೆ ಇನ್ನೂ ಒಣಗಾಕಿಲ್ಲ. ಇಷ್ಟು ಕೆಲಸ ಆಗುತ್ತೆ ಅಂತ ಅಂದರೆ ಸಖತ್ತಾಗಿ ಕೆಲಸ ಹಿಡಿಯುತ್ತೆ. ಬೀರೊಳಗಡೆ ಬಟ್ಟೆ ಎಲ್ಲ ಕಿತ್ತಾಕಿದ್ದೀನಿ, ಅಷ್ಟು ಹುಚ್ಚಿಡ್ದಂಗೆ ಆಗ್ಬಿಡುತ್ತೆ. ನನಗೂ ಇನ್ನೇನು ಹುಚ್ಚಿ ಆಗೋದು ಅಷ್ಟೇ ಬಾಕಿ. ನನಗೆ ಅಷ್ಟು ಹಿಂಸೆ ಆಗಿಬಿಡುತ್ತೆ ಒಂದೊಂದ್ಸಲ, ಅಷ್ಟು ಟಾರ್ಚರ್ ಕೊಡ್ತಾರೆ. ನಾವೇ ಹಂಗಂತೀವಿ. ನಮ್ಮಮ್ಮ ಅವ್ರಿಗೆ 4 ಜನ ಮಕ್ಕಳು, ನಾವು 3 ಜನ ಹೆಣ್ಮಕ್ಳು, ಒಬ್ಬ ನನ್ನ ತಮ್ಮ. ಅವರೆಲ್ಲ ಹೆಂಗೆ ಸಾಕಿರಬೇಡ. ಹಿಂದೆ ನಮ್ಮಮ್ಮ ಅಷ್ಟೇ ಅಲ್ಲ, ಹಿಂದೆ ಅವರು ತಾಯಿಯಂದಿರಿಗೆಲ್ಲನೂ ಹಳೇ ಕಾಲದವ್ರಿಗೆಲ್ಲರಿಗೂ ಅಷ್ಟೊಂದು ಜನ ಮಕ್ಕಳಿರ್ತಾರೆ. ಅವರೆಲ್ಲ ಹೆಂಗೆ ಸಾಕಿರ್ತಾರೆ ಅನ್ನೋದೇ ಒಂದು ಡೌಟು. ಅಷ್ಟು ಚೆನ್ನಾಗಿದೆ. ಇವಾಗ ಒಂದು ಮಗು ಸಾಕೋಷ್ಟೊತ್ತಿಗೆ ಒಂದು ಮಗುಗೆ ಪ್ರೆಗ್ನೆಂಟಾಗಿ ಒಂದು ಮಗುಗೆ ಜನ್ಮ ಕೊಟ್ಟು ನೋಡ್ಕೊಳ್ಳೋ ಅಷ್ಟರೊಳಗಡೆ, ದೊಡ್ಡವು ಮಾಡೋ ಅಷ್ಟರೊಳಗಡೆ ನಮ್ಮ ಆಯಸ್ಸು 60 ವರ್ಷ ಇದ್ದರೆ ಅದರ 30 ವರ್ಷಕ್ಕೇ ಸಾಕಾಗೋಗಿರುತ್ತೆ.
ಇನ್ನೇನು ಆಗಲ್ಲ, ಕುತ್ಕೊಂಡ್ಬಿಡ್ಬೇಕು, ಮಲ್ಕೊಂಡ್ಬಿಡ್ಬೇಕು, ನಮ್ಗೆ ಯಾರಾರು ಮಾಡಿಕ್ಬೇಕು ಅನ್ನೋ ಥರ ಆಗಿಬಿಡುತ್ತೆ. ಈ ಥರ ಪರಿಸ್ಥಿತಿ ಇದೆ ಇವಾಗ. ಫುಡ್ಡು ಅಷ್ಟೇ, ಎಲ್ಲನೂ ಅವಾಗಿಂದ ಆವಾಗಲೇ ತಿನ್ನೋದು, ಎಲ್ಲನೂ ಒಂಥರ ಕೆಮಿಕಲ್ಸೇನೆ. ಸದ್ಯಕ್ಕೆ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ನೋಡಿ. ನನಗೆ ಕೆಲವೊಂದು ವಿಚಾರಗಳನ್ನ ಹೇಳ್ಬೇಕಾಗಿತ್ತು, ಹಾಗಾಗಿ ಹೇಳಿದ್ದೀನಿ. ಇನ್ನೊಂದು ಸ್ವಲ್ಪ ಅಡುಗೆ ಮನೆ ಪಾತ್ರೆ ಎಲ್ಲ ಬೆಳಗಿಟ್ಟಿದ್ದಾರಲ್ವ ನಮ್ಮಮ್ಮ, ಅದನ್ನೆಲ್ಲನೂ ಕೂಡ ಇವಾಗ ತೊಳೆದಿರವೇನೆ ಎಲ್ಲ ಜೋಡಿಸ್ಬೇಕು. ಅಡುಗೆ ಮನೆಗೆ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು. ಸ್ವಲ್ಪ ಅಡುಗೆ ಮಾಡೋದಿದೆ, ಅಡುಗೆನೂ ಮಾಡ್ತೀನಿ. ನಮ್ಮ ಅಕ್ಕ ಅವರು ಮನೆಯಲ್ಲಿ ನಾನು ಹೇಳಲಿಲ್ಲ ನಿಮಗೆ, ನಾನ್ ವೆಜ್ ಮಾಡಿದರು. ಮಟನ್ ಸಾಂಬಾರು ಮತ್ತು ಚಿಕನ್ನು ಎರಡೂ ಮಾಡಿದರು. ಅವ್ರ ಅತ್ತೆ ಸಪೋರ್ಟಿಗಿದ್ದಾರೆ, ನಮ್ಮ ಅಕ್ಕ ಅವರ ಅತ್ತೆ. ಅಮ್ಮ ಅಂತಲೇ, ಅವಳ ಅತ್ತೆ ಅಂತ ಕರೆಯಿಲ್ಲ, ಅಮ್ಮ ಅಂತಲೇ ಕರೀತಾಳೆ. ಸಪೋರ್ಟಿಂಗ್ ಇದ್ದಾರೆ. ಏನೇ ಇದೊಂದು ಮಾಡಬೇಕು ಅಂತಂದ್ರೂ ಅವರಿಬ್ಬರು ಅಂಡರ್ಸ್ಟ್ಯಾಂಡಿಂಗು, ಒಂಥರ ಅಮ್ಮ ಮಗಳು ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಇಷ್ಟ ಆಯಿತು ನನಗೆ. ನಾನು ಫಸ್ಟ್ ಟೈಮ್ ಅವ್ರ ಮನೆಗೆ ಹೋಗಿರೋದು ಇವತ್ತು. ಅವ್ಳು ಮದುವೆ ಆದಾಗಿಂದನೂ ನಾನು ಹೋಗಿರಲಿಲ್ಲ. ಇವಾಗಲೇ ನಾನು ಅವ್ರ ಮನೆಗೆ ಫಸ್ಟ್ ಟೈಮ್ ಹೋಗಿರೋದು. ಸಖತ್ ಇಷ್ಟ ಆಯಿತು. ಕೂದಲು ನೋಡಿ ನನ್ನದು ಎಲ್ಲ ಬೆಳಗ್ಗೆ ಸ್ನಾನ ಮಾಡ್ಕೊಂಡು ಹೋಗಿದ್ನಲ್ವ, ಎಲ್ಲ ಹಿಂಗೆ ಮುಂದೆ ಬಂದ್ಬಿಟ್ಟಿದೆ. ಎಣ್ಣೆ ಹಾಕಿ ಎಲ್ಲನೂ ಕೂಡ ನೀಟಾಗಿ ಇನ್ಮೇಲೆ ಯಾವಾಗಲೂ ಕೂಡ ತಲೆ ಕಟ್ಟಿರಬೇಕು. ಚಿಂಕೋ, ಇನ್ಮೇಲೆ ಯಾವಾಗಲೂ ತಲೆ ಕಟ್ಟಿರಬೇಕು, ಅಂದರೆ ಎಣಿಬೇಕು. ಜಡೆ ಎಣ್ಕೊತೀನಿ, ಹಂಗಾದರೆ ಕೂದಲೆಲ್ಲ ಹಿಂಗೆ ಬರೋದಿಲ್ಲ. ನಾನು ಯಾವಾಗಲೂ ತುರುಕು ಕಟ್ತೀನಿ ನೋಡಿ, ಯಾವಾಗಲೂ ಏರ್ ಫಾಲು ಅಂತ ಅಂದ್ಬಿಟ್ಟು. ಇನ್ಮೇಲೆ ಹರಳೆಣ್ಣೆ, ಕೊಬ್ಬರಿ ಎಣ್ಣೆ ಕಾಯಿಸ್ಬಿಟ್ಟು ಹಚ್ಕೊಂಡು ಜಡೆ ಎಣ್ಕೊಂಡು ಇರಬೇಕು. ಇನ್ಮೇಲೆ ಆದ್ರೂ ಸ್ವಲ್ಪ ಸ್ಟ್ರೆಂತ್ ಇರಬೇಕು. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತ ಅಂದರೆ, ನಮ್ಮ ಅಕ್ಕ ಇದ್ದಾಳಲ್ಲ, ಅವಳು ಇವಾಗ 5 ತಿಂಗಳು ಪ್ರೆಗ್ನೆಂಟು. ಕೆಲಸಕ್ಕೂ ಹೋಗ್ತಾಳೆ, ಮನೇಲೂ ಮಾಡ್ಕೊತಾಳೆ. ಇವತ್ತು ಏನಾಯಿತು ಅಂತಂದರೆ, ನಾನು ಊಟ ಮಾಡಿದ ತಕ್ಷಣ ಪಾತ್ರೆಗಳು ಅಯ್ಯೋ ಬಿಡು ಆಮೇಲೆ ತೊಳ್ಕೊಂಡ್ರೆ ಆಯಿತು, ಅಲ್ಲೇ ಬಿದ್ದಿರಲಿ, ಆಮೇಲೆ ರೆಸ್ಟ್ ಮಾಡ್ಕೊಂಡು ತೊಳ್ಕೊಂಡ್ರೆ ಆಗುತ್ತೆ, ಯಾವತ್ತಿದ್ರೂ ನಾನೇ ತೊಳೆಯೋದಲ್ವ ಅಂತ ನಾನು ನೆಗೆಟಿವ್ ಆಗಿ ಬಿಟ್ಬಿಡ್ತೀನಿ ಇವಾಗಿನ ಇದ್ರಲ್ಲೂ. ಆದರೆ ಅವಳು ಪ್ರೆಗ್ನೆಂಟು, ಕೆಲಸಕ್ಕೂ ಹೋಗ್ತಾಳೆ, ಆಚೆ ಅಲ್ಲೂ ಮಾಡಿ ಮನೇಲೂ ಬಂದು ಮಾಡ್ಕೊತಾಳೆ. ಆದರೆ ಇವಾಗ ನಾವೆಲ್ಲ ಕುತ್ಕೊಂಡಿದ್ದೀವಿ ಮಾತಾಡೋಣ ಅನ್ನೋದು ಅವಳ ಮೈಂಡಿಗಿಲ್ಲ. ಫಸ್ಟು ತಿಂದಿದ್ದೀವಿ ಎಲ್ಲ, ನಮ್ಮವು ತಟ್ಟೆ ಎಲ್ಲ ಊಟ ಮಾಡಿರೋವೆಲ್ಲ ಎತ್ತಿ ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಸಿಂಕಲ್ಲಿರೋ ಪಾತ್ರೆಯಲ್ಲಿ, ಅಂದರೆ ಹೆಂಗೆ ಅಂತಂದರೆ ಮುಂಚೆನೇ ತಟ್ಟೆಲಿ ಇದ್ದಂಗೆ ಎಲ್ಲ ಒಂದೊಂದು ಕವರ್ಗೆ ಹಾಕೊಂಬಿಟ್ಟು ಹಸಿ ಕಸ, ಒಣಗಿದ ಕಸ ಎಲ್ಲ, ಆಮೇಲೆ ಸಿಂಕೊಳಿಗೆ ಪಾತ್ರೆ ಹಾಕಿ ಎಲ್ಲ ತೊಳೆದು ಸಿಂಕೆಲ್ಲ ಉಜ್ಜಿ ಎಲ್ಲ ಪಾತ್ರೆ ಎಲ್ಲ ಜೋಡಿಸಿ ಆಮೇಲೆ ಬಂದು ಕೈಯೆಲ್ಲ ಒರೆಸ್ಕೊಂಡು ನಮ್ಮ ಹತ್ರ ಕುತ್ಕೊಂಡು ಮಾತಾಡ್ತಾಳೆ. ಅದು ನಿಜವಾಗ್ಲೂ ಅದು ಗ್ರೇಟ್ ಮಾತ್ರ. ನಾನು ಪ್ರೆಗ್ನೆಂಟಲ್ಲಿ ಹಂಗೆ ಮಾಡಿದ್ದೆ ಅನ್ನೋದು ನನಗೂ ನೆನಪಿಲ್ಲ. ನಾನು ನಿಜವಾಗ್ಲೂ ಹಂಗೆ ಮಾಡೇ ಇಲ್ಲ ಬಿಡಿ, ಎಲ್ಲ ಒಂದು ಟೈಮ್ ಮಾಡಿರ್ಬೋದು. ಆದರೆ ಅವಳು ಯಾವಾಗಲೂ ಹಂಗೆ ಮಾಡ್ತಾಳೆ. ನನಗೆ ಅವ್ರ ಮನೆಗೆ ಹೋಗಿ ಬಂದಿರೋದಕ್ಕೆ ನನಗೊಂದು ಒಂಥರ ಮೋಟಿವೇಶನ್ ಆದಂಗೆ ಆಯಿತು. ನಿಜವಾಗ್ಲೂ ಎಷ್ಟೊಂದು ಸುಸ್ತು ಅವಳು ಕುತ್ಕೊಂಡ್ರೆ ಎದೊಳಕ್ಕೂ ಆಗಲ್ಲ, ಅಷ್ಟು ಅದರಲ್ಲೂ ಕೂಡ ಎಷ್ಟು ಕೆಲಸ ಮಾಡ್ತಾಳೆ ಅಂದರೆ ಗ್ರೇಟ್ ಅವಳು. ನನಗೆ ಹಂಗೆ ಅನ್ನಿಸ್ಬಿಟ್ಟು, ನಮ್ಮ ಅಕ್ಕ ಅಂತ ನಾನು ಹೇಳ್ಕೊತಾ ಇಲ್ಲ, ಬಟ್ ಅವಳು ಮಾಡ್ತಾ ಇರೋದು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಇಷ್ಟ ಆಯಿತು ಅವಳು ನಡ್ಕೊಳ್ಳೋ ರೀತಿ ಎಲ್ಲನೂ. ಆ ಥರ ಅಂದರೆ ನಾವಿವಾಗ ಪಾತ್ರೆಯಲ್ಲಿ ಬಿದ್ದಿರಲಿ, ಆಮೇಲೆ ಬಂದು ಬೆಳ್ಕೊಂಡ್ರೆ ಆಗುತ್ತೆ, ಕುತ್ಕೊಳ್ಳೋಣ ಮಾತಾಡೋಣ ಅಂದರೆ ನಮ್ಮ ಮೈಂಡಲ್ಲಿ ಇನ್ನೊಂದು ಓಡ್ತಾ ಇರುತ್ತೆ. ಅರ್ಧ ಈ ಕಡೆ ಇರುತ್ತೆ, ಅರ್ಧ ಗಮನ ಅಯ್ಯೋ ಪಾತ್ರೆಗಳೆಲ್ಲ ಗುಡ್ಡೆ ಹಾಕ್ಬಿಟ್ಟಿದೆ, ಅದು ಬೇರೆ ತೊಳಿಬೇಕು ಅಂತ ಅಂದ್ಬಿಟ್ಟು. ಅರ್ಧ ಈ ಕಡೆನೂ ಇಲ್ಲ, ಅರ್ಧ ಆ ಕಡೆನೂ ಇಲ್ಲ ಅನ್ನಂಗೆ ಆಗುತ್ತೆ. ಅದೇ ಎಲ್ಲನೂ ನೀಟಾಗಿ ಎಲ್ಲ ತೊಳೆದ್ಬಿಟ್ಟು ಬಂದು ಆರಾಮಾಗಿ ಕುತ್ಕೊಂಡ್ಬಿಟ್ರೆ ಒಂದೇ ಕಡೆ ಗಮನ ಇರುತ್ತೆ, ಯಾವ ಕೆಲಸನೂ ಬ್ಯಾಲೆನ್ಸ್ ಇರೋದಿಲ್ಲ, ಎಲ್ಲ ಮಾಡ್ಕೊಂಡ್ಬಿಡ್ತಾಳೆ. ಮನೇನೂ ಅಷ್ಟೇ ನೀಟಾಗಿತ್ತು, ಎಲ್ಲನೂ ರೆಡಿ ಮಾಡ್ಕೊಂಡಿದ್ಲು. ನಾವು ಹೋಗೋ ಅಷ್ಟೊತ್ತಿಗೆ ಮಟನ್ ಸಾಂಬಾರು, ಚಿಕನು ಎಲ್ಲನೂ ಕೂಡ ರೆಡಿಯಾಗಿತ್ತು. ಮುದ್ದೆ ಒಂದು ಮಾಡ್ತಾಯಿದ್ಲು, ಬಿಸಿ ಮುದ್ದೆನ. ಇಷ್ಟ ಆಯಿತು ನನಗೆ. ಅದನ್ನು ನಾನು ಅವಳಿಗೆ ವಾಟ್ಸಪ್ಪಲ್ಲಿ ಮೆಸೇಜು ಕೂಡ ಹಾಕಿದ್ದೀನಿ. ನಿಮ್ಮ ಮನೆಗೆ ಬಂದಿದ್ದಕ್ಕೆ ನನಗೊಂಥರ ಮೋಟಿವೇಟ್ ಆಯಿತು ನಿಜವಾಗ್ಲೂ. ಅವಳಿಗೆ ಡೈರೆಕ್ಟಾಗಿ ಹೇಳೋ ಬದಲು ನಾನು ಬ್ಲಾಗ್ ಮೂಲಕ ಹೇಳ್ತಾ ಇದ್ದೀನಿ. ನನಗೆ ಸಖತ್ ಇಷ್ಟ ಆಯಿತು. ಅದೊಂದು ನಾನು ಇಲ್ಲಿಗೆ ತಗೋಬೇಕು, ಅದನ್ನು ನಾನು ಕೂಡ ನನ್ನ ಲೈಫಲ್ಲಿ ರೂಢಿಸ್ಕೋಬೇಕು ಅನ್ನೋದು ಮೈಂಡಿಗೆ ಬಂದುಬಿಡ್ತು. ಎಷ್ಟೊತ್ತಾದರೂ ಆಯಿತು, ಏನಾದರೂ ಆಯಿತು, ಫಸ್ಟ್ ಕೆಲಸಗಳನ್ನ ಮುಗಿಸ್ಕೊಂಡು ಯಾವತ್ತಿದ್ರೂ ನಾವೇ ಮಾಡಬೇಕು, ಇವತ್ತಲ್ಲ ನಾಳೆ ನಾವೇ ಮಾಡಬೇಕು ಅನ್ನೋದನ್ನು ತೊಗೊಂಬಿಟ್ಟು, ನಾಳೆ ಮಾಡೋದನ್ನ ಇವತ್ತೇ ಮಾಡು, ಈಗಲೇ ಮಾಡು ಅನ್ನೋದನ್ನು ಮೈಂಡಿಗೆ ತೊಗೊಂಬಿಟ್ರೆ ಆವತ್ತಿನ ಕೆಲಸ ಅವತ್ತೇ ಆಗೋಯ್ತವೆ. ಲೈಫಲ್ಲಿ ನಾವು ಕೂಡ ಎಲ್ಲರಂತೆ ಒಂದು 4 ಜನರಂತೆ ಉದ್ಧಾರ ಆಗೇ ಆಗ್ತೀವಿ. ಹಾಗೆ ಬ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತಿತ್ತು. ಅದಕ್ಕೋಸ್ಕರನೇ ಎಲ್ಲ ಬಟ್ಟೆನೂ ಸಹ ತೊಳೆದು ಎಲ್ಲನೂ ಕೂಡ, ಆಮೇಲೆ ನೋಡ್ತಾ ಇರ್ಬೋದು ಮ್ಯಾಟ್ಗಳು, ಚಾಪೆಗಳು ಎಲ್ಲನೂ ಕೂಡ ತೊಳೆದಾಕಿದ್ದೀನಿ.
ಗಾಳಿನೂ ಅಷ್ಟೇ ಚೆನ್ನಾಗಿ ಬೀಸ್ತಾಯಿತ್ತು, ಎಲ್ಲನೂ ಕೂಡ ಬಿದ್ದು ಹೋಗ್ತಾಯಿದ್ದು. ಕೆಲವೊಂದು ಬಟ್ಟೆಗಳು ಕ್ಲಿಪ್ ಹಾಕಿರಲಿಲ್ವಲ್ಲ, ಅವೆಲ್ಲ ಒಣಗಿ ಗಾಳಿಗೆಲ್ಲ ಬಿದ್ದೋಗಿದ್ದು, ಅವನ್ನೂ ಕೂಡ ಎತ್ಕೊಂಡಿದ್ದಾಯಿತು. ಚಾಪೆ ಇನ್ನೊಂದು ಸ್ವಲ್ಪ ಹಸಿ ಇತ್ತು, ಅದು ಕೂಡ ಚೆನ್ನಾಗಿ ಒಣಗಲಿ ಅಂತ ಅಂದ್ಬಿಟ್ಟು ಗಾಳಿಗೆಲ್ಲ ಪದೇ ಪದೇ ಬಿದ್ದೋಗ್ತಾ ಇರುತ್ತೆ ಅಂತ ಅದ್ರ ಮೇಲೆಲ್ಲ ಇಟ್ಟಿಗೆ ಎಲ್ಲ ಇಟ್ಟು. ನಿಜವಾಗ್ಲೂ ಬೆಳಗ್ಗೆ ಹೆಂಗಾಯಿತು ಅಂದರೆ ವಿಡಿಯೋ ಕೂಡ ಶೂಟ್ ಮಾಡೋಕ್ಕಾಗಲಿಲ್ಲ ನನಗೆ. ವಿಡಿಯೋ ಶೂಟ್ ಮಾಡ್ಕೊಂಡಿದ್ದರೆ ಮಕ್ಕಳನ್ನ ಇಟ್ಕೊಂಡು ಎಷ್ಟು ಕಷ್ಟ ಅಂತ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾಯಿತ್ತು. ನಮ್ಮ ಚಿಕ್ಕೋನು ಬಿಡೋಂಗಿಲ್ಲ, ದೊಡ್ಡವನು ಕೂಡ ಬಿಡೋಂಗಿಲ್ಲ, ನೀರೆಲ್ಲ ತುಂಬಿಸ್ಕೊಂಡು ಎಲ್ಲನೂ ಮಾಡಿದ್ದಾಯಿತು. ಅಷ್ಟು ಬಟ್ಟೆನ ಡ್ರಮ್ ಒಳಗಡೆ ತುಂಬಿದ್ದೆ ತೊಳೆದ್ಬಿಟ್ಟು. ಆ ಡ್ರಮ್ಮನ್ನು ಕೂಡ ಎತ್ಕೊಂಬಂದು ಎಲ್ಲ ಬಿಸಿಲಿಗೆ ಹಾರಾಕಕ್ಕೆ ಇಟ್ಟಿದ್ದೀನಿ. ಇದು ಬಂದು ದಾಸವಾಳ ಗಿಡ ಎಲ್ಲನೂ ಹಾಳಾಗೋಯ್ತು ಫ್ರೆಂಡ್ಸ್. ಅದಕ್ಕೆ ಒಂದು ಒಡೆದೋಗಿರೋ ಬಕೆಟ್ ಇತ್ತಲ್ವ, ಅದೇ ಬಕೆಟಿಗೆ ಸ್ವಲ್ಪ ಎಲ್ಲ ಬಕೆಟ್ದು ಮಣ್ಣು ತುಂಬಿಬಿಟ್ಟು ಒಂದು 120 ರೂಪಾಯಿನ ಕೊಟ್ಬಿಟ್ಟು ನಾನು ಏನೋ ದಾಸವಾಳ ಗಿಡ ತೊಗೊಂಡಿದ್ದೆ. ಯಾವಾಗಲೂ ಹೂವು ಬಿಡೋದು, ಯಾವಾಗಲೂ ಹೂವು ಅಂದರೆ ದುಡ್ಡು ಕೊಟ್ಟು ಹೂವು ತೊಗೊಳಕ್ಕಾಗಲ್ಲ. ಡೈಲಿ ಇರಲಿ, ನಾವು ಬೆಳೆಸಿರೋ ಅಂಥ ಕೈಯಾರೆ ಬೆಳೆಸಿರೋ ಅಂಥ ಗಿಡಗಳಿಂದ ಹೂವು ಬಿಟ್ಟಿರೋದನ್ನ ದೇವ್ರಿಗೆ ಮುಡಿಸಿ ಪೂಜೆ ಮಾಡೋದ್ರಿಂದ ನಮಗೂ ಮನಸ್ಸಿಗೆ ಒಂಥರ ನೆಮ್ಮದಿ ಬರುತ್ತೆ ಅಂತ ಅಂದ್ಬಿಟ್ಟು ನಾನು ಬೆಳೆಸ್ತಾ ಇದ್ದೀನಿ. ಯಾವ ಗಿಡನೂ ಬೇಡ, ದಾಸವಾಳ ಗಿಡನ ಅದನ್ನೇ ಮೇಂಟೈನ್ ಮಾಡೋಣ. ಎಲ್ಲನೂ ಮಾಡ್ತೀವಿ ಅನ್ನೋಕೆ ಹೋದರೆ ಯಾವುದಾದ್ರೂ ಒಂದು ಕಳ್ಕೊಬೇಕಾಗುತ್ತೆ, ಯಾವುದಾದ್ರೂ ಒಂದು ಪಡ್ಕೋಬೇಕಾಗುತ್ತೆ. ಹಾಗಾಗಿ ಒಂದು ಕಳ್ಕೊಂಡ್ರೆ ಒಂದು ಪಡ್ಕೋಬೋದು ಅನ್ನೋದಕ್ಕೆ ಇದೇ ಸಾಕ್ಷಿ. ಎಲ್ಲ ಗಿಡಗಳು ಹೋಗಲಿ, ಇದು ಒಂದನ್ನೇ ಮೇಂಟೈನ್ ಮಾಡೋಣ ಸಾಕು ಅಂತ ಅಂದ್ಬಿಟ್ಟು ಮನೆ ಮುಂದೆ ತುಳಸಿ ಗಿಡ, ಮನೆ ಮೇಲೆ ದಾಸವಾಳ ಗಿಡನ ನಾನು ಬೆಳೆಸ್ತಾ ಇದ್ದೀನಿ. ಚೆನ್ನಾಗಿ ಬರ್ತಾಯಿದೆ. ಇವತ್ತು ಬೆಳಗ್ಗೆ ಹಾಕಿದ್ದು, ಅಂದರೆ ಭಾನುವಾರ ಬೆಳಗ್ಗೆ ಎಲ್ಲ ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು ಎಲ್ಲ ಹಾರಾಕಿ ಚಾಪೆ ಗೀಪೆ ಎಲ್ಲ ತೊಳೆದು ಎಲ್ಲ ಇದು ಮಾಡಾದಮೇಲೆ ಅದನ್ನು ಕೂಡ ರೆಡಿ ಮಾಡಿದೆ. ಮಣ್ಣು ಗಿಣ್ಣು ಎಲ್ಲ ಹಾಕಿ ರೆಡಿ ಮಾಡಿ ಟೆರೆಸ್ ಎಲ್ಲ ಗುಡಿಸಿ ಕ್ಲೀನ್ ಮಾಡಿ ಕಸ ಎಲ್ಲ ಎತ್ತಾಕಿ ಆಮೇಲೆ ಮಕ್ಕಳನ್ನೆಲ್ಲ ಮಲಗಿಸಿ ತಿನ್ನಿಸಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿದೆ. ಅದಾದಮೇಲೆ ಫ್ರೆಂಡ್ಸ್ ನೀವು ನೋಡ್ತಾ ಇರ್ಬೋದು, ನಮ್ಮದು ಒಂಥರ ಭಾನುವಾರ ನೈಟ್ ಬಂದೆ ಅನ್ನ ಸಿಡಿದ್ಬಿಡ್ತು, ಅಂದರೆ ಕುಕ್ಕರ್ ಸಿಡಿದ್ಬಿಡ್ತು. ಎಲ್ಲನೂ ಅಂದರೆ ಕುಕ್ಕರ್ ಓಪನ್ ಆಗಿಲ್ಲ, ವಿಸಲು ಕೂಡ ಓಪನ್ ಆಗಿಲ್ಲ. ಹಂಗೇ ಕುಕ್ಕರ್ ಹೆಂಗೆ ಇಟ್ಟಿರ್ತೀವಿ ಅದೇ ಹಾರ್ಕೊಂಡು ಬಂದು ಕೆಳಗಡೆ ಬಿದ್ದಿರೋದು. ಅಂದರೆ ಕುಕ್ಕರ್ ಕೆಳಗಡೆ ಅಂದರೆ ಮಗ್ಚಾಕಿನೂ ಬಿದ್ದಿಲ್ಲ, ಅಡ್ಡನೂ ಬಿದ್ದಿಲ್ಲ. ನಾವು ಕುಕ್ಕರು ಯಾವ ರೀತಿ ಸ್ಟವ್ ಮೇಲೆ ಇಡ್ತೀವಿ ಅದೇ ರೀತಿ ಇತ್ತು. ಆದರೂ ಕೂಡ ಅನ್ನ ಎಲ್ಲ ಸಿಡಿದ್ಬಿಡ್ತು. ಫುಲ್ಲು ಅಡುಗೆ ಮನೆ ಒಂದು ಅರ್ಧ ಗಂಟೆ ಕ್ಲೀನ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಮಾತ್ರ ರೈಸು ಹಂಗೆ ಇತ್ತು. ಅಂದರೆ ಒಂದು ಗ್ಲಾಸ್ ರೈಸ್ ಹಾಕಿದ್ದೀನಿ ಅಂದರೆ ಅರ್ಧ ಗ್ಲಾಸ್ ರೈಸ್ ಎಲ್ಲನೂ ಕೂಡ ಎಲ್ಲ ಗೋಡೆ ಅದು ಇದಕ್ಕೆ ಅಂತ ಅಂದ್ಬಿಟ್ಟು ಚೆಲ್ಲಿತ್ತು. ಕಣ್ಣಿಗೆ ಸ್ವಲ್ಪ ಬಿತ್ತು. ಅದಾದಮೇಲೆ ನನಗೆ ಕೈಯೆಲ್ಲನೂ ಬಿದ್ದಿದೆ ನೋಡಿ, ಅದಕ್ಕೆ ಪೇಸ್ಟೆಲ್ಲ ಹಚ್ಚಿದೆ, ಹಂಗೂ ಕೂಡ ಬೊಬ್ಬೆ ಬಂದುಬಿಟ್ಟಿದೆ. ಕಣ್ಣತ್ರ ಒಂಚೂರು ಕಣ್ಣೊಳಗಡೆ ಬಿದ್ದಿದ್ರೆ ತುಂಬ ಎಫೆಕ್ಟ್ ಆಗೋದು. ಕಣ್ಣು ಕೆಳಗಡೆ, ರೆಪ್ಪೆ ಕೆಳಗಡೆ ಸ್ವಲ್ಪ ಬಿತ್ತು. ಅದೊಂದು ಸ್ವಲ್ಪ ಸಿಕ್ಕಾಪಟ್ಟೆ ಉರಿತಾಯಿತ್ತು ಮಾತ್ರ. ಅದಾದಮೇಲೆ ನಾನು ಯಾವ ಬ್ಲಾಗನ್ನು ಮಾಡಲಿಲ್ಲ ಫ್ರೆಂಡ್ಸ್. ಇದು ನೋಡ್ತಾ ಇರ್ಬೋದು, ನನಗೆ ರಾತ್ರಿ ಅನ್ನ ಎಲ್ಲ ಸಿಡ್ದಾದಮೇಲೆ ನಾನು ಜಾಸ್ತಿ ಮುದ್ದೆನೂ ಮಾಡೋಕ್ಕೆ ಹೋಗಲಿಲ್ಲ. ಊಟ ಮಾಡಿ ಮಲ್ಕೊಂಡ್ರೆ ಸಾಕು ಅಂತ ಅನ್ನಂಗೆ ಆಗ್ಬಿಟ್ಟಿತ್ತು ನನಗೆ. ಯಾಕಂತ ಅಂದರೆ ಎಲ್ಲರೂ ಹೋಗಿ ಬಂದರೆ ನಾವು ಮಲ್ಕೊಂಡ್ರೆ ಸಾಕಪ್ಪ ನಮಗೆ ಅನ್ನಂಗೆ ಆಗಿರುತ್ತೆ. ಅದೇ ರೀತಿ ನನಗೂ ಆಯಿತು. ಮುದ್ದೆ ಏನು ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಕಡಲೆಕಾಳು ಸಾಂಬಾರು ಮಾಡಿ, ಕಡಲೆಕಾಳು ಸಾಂಬಾರನ್ನೆಲ್ಲ ರೆಸಿಪಿ ತೋರಿಸೋಣ ಅಂತ ಅಂದ್ಬಿಟ್ಟು ಎಲ್ಲ ಶೂಟ್ ಮಾಡೋಣ ಅಂತ ಎಲ್ಲ ಎತ್ತಿಟ್ಟಿದ್ದೆ. ಬಟ್ ಮಾಡೋಕ್ಕಾಗಲಿಲ್ಲ. ಇದರಲ್ಲಿ ಎಲ್ಲ ಕ್ಲೀನ್ ಮಾಡೋದೇ ಆಗೋಯಿತು ನೋಡಿ. ನಾನು ಸುಳ್ಳು ಹೇಳಿದ್ರೆ ನೋಡಿ, ಫುಲ್ ಎಲ್ಲನೂ ಹಸಿದ್ರಲ್ಲಿ ಇದ್ದಾಗಲೇ ಅನ್ನ ಹೆಂಗೆ ಆರಿರುತ್ತೆ ಅದೆಲ್ಲನೂ ಕೂಡ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡಿಕೊಂಡೆ. ಎಲ್ಲದಕ್ಕೂ ರೈಸ್ ಸಿಡಿದ್ಬಿಟ್ಟಿತ್ತು. ಬೆಳಗ್ಗೆ ಕ್ಲೀನ್ ಮಾಡ್ತೀನಿ ಅಂದರೆ ಒಣಗಿರೋದು ಕ್ಲೀನ್ ಮಾಡೋಕ್ಕಾಗಲ್ಲ. ಮಡಿಕೆಯಲ್ಲೂ ಅಷ್ಟೇ, ಎಲ್ಲ ಕಡೆನೂ ಆವಾಗ ತಾನೇ ತೊಳೆದಿರೋ ಅಂಥ ಪಾತ್ರೆಗೆಲ್ಲನೂ ಅನ್ನ ಆರಿದ್ದೆ ಅಂದರೆ ಎಷ್ಟೊಂದು ಬೇಜಾರಾಗುತ್ತೆ ಅಲ್ವಾ ತೊಳೆಯೋದಕ್ಕೆ. ನೋಡಿ, ಫಿಲ್ಟರ್ ನೀರು ಅಂದರೆ ಕುಡಿಯೋದಕ್ಕೆ ನೀರು ಇಟ್ಟಿರ್ತೀವಲ್ಲ ಬಾಟಲ್, ಅದಕ್ಕೆಲ್ಲನೂ ಕೂಡ ಆರಿದೆ. ಅಂದರೆ ದಿವಾನ್ ಕಾಟ್ ಮೇಲೆ ಹಾಲಲ್ಲಿ ನಮ್ಮ ಮನೆಯವರು ನನ್ನ 2 ಜನ ಮಕ್ಕಳು ಕೂತ್ಕೊಂಡಿದ್ರು. ಅವರು ತಲೆಗೂ ಹೋಗಿ ಒಂದೊಂದು ಅಗ್ಲು ಆರಿದೆ. ಅಂದರೆ ಅಷ್ಟು ಕುಕ್ಕರು ಇದಾಗ್ಬಿಟ್ಟಿದೆ. ಅದು ಹೆಂಗಾಯಿತು ಅನ್ನೋದೇ ನಿಜವಾಗ್ಲೂ ಗೊತ್ತಾಗಲಿಲ್ಲ. ನಾನು ಕುಕ್ಕರ್ಗೆ ರೈಸ್ ಇಡಬೇಕಾದ್ರೆ ಒಂದು 2-3 ಸತಿ ಚೆಕ್ ಮಾಡೇ ನಾನು ರೈಸ್ ಇಡೋದು. ಬಟ್ ಅದು ಹೆಂಗೆ ಅಂತ ಅಂದರೆ ವಿಷಲ್ಲೇ ಕಿತ್ಕೊಂಡಿಲ್ಲ, ಆದರೂ ಕೂಡ ರೈಸ್ ಆರಿದೆ. ಅದೇನೋ ನನಗಂತೂ ಒಂದು ಗೊತ್ತಾಗಲಿಲ್ಲ ಮಾತ್ರ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.